ಮೇಕೆದಾಟು ಅಣೆಕಟ್ಟು ನಿರ್ಮಿಸುವ ವಿಷಯವನ್ನು ಸುಪ್ರೀಂ ಕೋರ್ಟ್ನಲ್ಲಿ ಸಿಜೆ ಮುಂದೆ ಗವಾಯಿ ಅವರ ಮುಂದೆ ಕರ್ನಾಟಕ ಪ್ರಸ್ತಾಪ ಮಾಡಿದೆ. ಕೇಳಬೇಕಾಗತ್ತೆ ನೀವು ಬೇಗ ಅಂತ ಪರಿಶೀಲಿಸ್ತೀವಿ ಅಂತ. ಇಸ್ ದಿ ರೈಟ್ ಮೂವ್. ಪುಷ್ ಮಾಡ್ಬೇಕು ನಾವು. ಸುಪ್ರೀಂ ಕೋರ್ಟ್ ಕೇಳೋ ಹಂಗೆ ಮಾಡ್ಬೇಕು. ಇದನ್ನು ಇಷ್ಟ ಬಂದಷ್ಟು ದಿನ ಎಲ್ಲರೂ ಕೂತ್ಕೊಂಡು ಮಜಾ ನೋಡೋದಲ್ಲ ಈ ಕೇಸಲ್ಲಿ. ರಾಜ್ಯ ಸರ್ಕಾರ ಉಚಿತವಾಗಿ ಭೂಮಿ ಹಾಗೂ ಯೋಜನಾ ವೆಚ್ಚದ 50% ಮೊತ್ತನ ಕೊಡೋಕ್ಕಾಗಲ್ಲ ಅಂತಿದ್ದಕ್ಕೆ ಶಿವಮೊಗ್ಗ ಹರಿಹರ ನಡುವಿನ ಯೋಜನೆ ಸ್ಥಗಿತಗೊಳಿಸಿದ್ದೀನಿ ಅಂತ ಶ್ರೀನಿವಾಸ ರೈಲ್ವೆ ಮಂತ್ರಿ ಹೇಳಿದ್ದಾರೆ. ಭಾಳ ಸಂತೋಷ. ಬಟ್ ಈ ಸ್ಕೀಮಲ್ಲಿ ದೇಶದಲ್ಲಿ ಎಷ್ಟು ಪ್ರಾಜೆಕ್ಟ್ ಮಾಡಿದ್ದೀರಿ ಮತ್ತು ಎಷ್ಟು ಸ್ಥಗಿತಗೊಳಿಸಿದ್ದೀರಿ ಅನ್ನೋ ಮಾಹಿತಿನ ಕಾಂಗ್ರೆಸ್ನವ್ರು ಕಲೆ ಹಾಕಬೇಕು. ನಾವೇ ಜಮೀನು ಕೊಟ್ಟು 50% ಕೊಟ್ಟ ಮೇಲೆ ರೈಲ್ವೆ ಇಲಾಖೆ ಏನಕ್ಕೆ ಇರಬೇಕು? ಅದೇನಕ್ಕೆ ಇರಬೇಕದು? ನೋಡೋಣ ಈ ಸ್ಕೀಮಲ್ಲಿ ಅದು ಎಷ್ಟು ಅಂತ ಚೆಕ್ ಮಾಡಬೇಕು. ಉತ್ತರ ಪ್ರದೇಶದಲ್ಲಿ ಮೋದಿ ಅದು ಇನ್ಯಾರ್ದು ಪವರ್ಫುಲ್ ಮಂತ್ರಿ, BJP ಮಂತ್ರಿ, ಅವ್ರ ಚೆಕ್ದಲ್ಲೂ ಇದೇ ಸ್ಕೀಮ್ ಇದೆಯಾ ಕೇಳಬೇಕು. 50%. ಮತ್ತೊಂದು ಮಾನಹಾನಿ ಪ್ರಕರಣದಲ್ಲಿ ರಾಹುಲ್ ಗಾಂಧಿ ಜಾಮೀನು ಸಿಕ್ಕಿದೆ. ಸರಿ, ಒಳ್ಳೆಯದಾಯ್ತು. ಜಾರ್ಖಂಡಲ್ಲೆಲ್ಲ ಕಂಗ್ರಾಚುಲೇಷನ್. ತೆಲಂಗಾಣದಲ್ಲಿ OBC ಕೋಟಾ 42% ಹೆಚ್ಚಿಸ್ಬೇಕು ಅಂತ ಅಲ್ಲಿ ರೇವಂತ್ ರೆಡ್ಡಿ ಧರಣಿ ಕೂತಿದ್ದಾರಂತೆ ಡೆಲ್ಲಿನಲ್ಲಿ. ಕೂತ್ಕೊಂಡ್ರೆ ಯಾರು ಬೇಡ ಅಂದರು ನಮ್ದು ಕೂತ್ಕೋಬೋದು, ಏನು ಕಷ್ಟಪಡ್ಬೋದು. ಜಮ್ಮು ಕಾಶ್ಮೀರಕ್ಕೆ ರಾಜ್ಯ ಸ್ಥಾನಮಾನ ಕೊಡಿ ಅಂತ ಅರ್ಜಿಗಳು ಬಂದಿವೆ. ಸುಪ್ರೀಂ ಕೋರ್ಟ್ 8ನೇ ತಾರೀಕು ವಿಚಾರಣೆ ಮಾಡುತ್ತೆ, ಆಗಸ್ಟ್. ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಜನೌಷಧಿ ಕೇಂದ್ರ ಬಂದ್ ವಿಚಾರಕ್ಕೆ ಕೇಂದ್ರಕ್ಕೆ ಪತ್ರ ಬರೆದಿದ್ದಾರೆ ನಮ್ಮ ಆರೋಗ್ಯ ಮಂತ್ರಿಗಳು. 184 ಜನೌಷಧಿ ಕೇಂದ್ರ ಮುಚ್ಚಿದ್ದೀವಿ, 1400 ಇದೆ. ಸರ್ಕಾರಿ ಆಸ್ಪತ್ರೆ ಔಷಧಿ ಕೊಡ್ತಾ ಇದ್ದೀವಲ್ಲ ಉಚಿತವಾಗಿ, ಅದಕ್ಕೆ ಮುಚ್ಚಿಬಿಟ್ಟಿದ್ದೀವಿ ಅಂತ. ನೀವು ಮುಚ್ಚಿರ್ಬೋದು, ಬಟ್ ಜನೌಷಧಿ ಕೇಂದ್ರದಲ್ಲಿ ಸಿಗ್ತಾ ಇದ್ದೀವಿ ಎಲ್ಲ ಮಾತ್ರೆ ನಿಮ್ಮಲ್ಲಿದೆಯೋ ಉಚಿತವಾಗಿರೋದು? ಇಲ್ಲದೇ ಇದ್ದರೆ ಅಲ್ಲಿ ತೊಗೊಂಡ್ರೆ ನಿಮ್ಮ ಗಂಟೆನೂ ಹೋಗುತ್ತೆ ಅಂತ ನನ್ನ ವಾದ. ನಂಬರ್ 2, ನೀವು ಕೊಡ್ತಿರೋ ಉಚಿತ ಮಾತ್ರೆಗಳು ಸರಿಯಾಗಿ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆಯಾ ಅಂತ ಒಂದು ರಿಯಾಲಿಟಿ ಚೆಕ್ಕನ್ನು ಸ್ಟಾರ್ಟ್ ಮಾಡೋಣ, ಆಮೇಲೆ ನೋಡೋಣ. ಸರಿ ಇದ್ರಿ ಸರಿ. ಅಂಜನಾದ್ರಿ ಬೆಟ್ಟದಲ್ಲಿ ಪೂಜೆ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಆದೇಶ ಪಾಲಿಸಿದ ಕೊಪ್ಪಳ TC ಕೋರ್ಟ್ ತರಾಟೆ ಕರೆದಿದೆ. ಅವತ್ತೇ ಅಂದೆ ನಾನು, ಇದು ಹಿಂದೆ ಒಂದು IAS ಆಫೀಸರ್ ಜೈಲಿಗೆ ಹಾಕ್ಬಿಟ್ಟಿದ್ರು ಸುಪ್ರೀಂ ಕೋರ್ಟ್ನವರು. ಯಾಕಪ್ಪ ಬೇಕಿದು? ಈ ವೈಯಕ್ತಿಕವಾದ ಜಿದ್ದೇನ TCಗಲ್ಲಿ ಏನು ಅವ್ರದ್ದು ಇಂಟ್ರೆಸ್ಟ್ ಏನಲ್ಲಿ? TCದು ಅವ್ರ ಮನ್ದೇವ್ರ ಅಥವಾ ಅವ್ರ ಯಾರ್ದಾರ ಆಸ್ತಿನ? ಏನಿದು ಏನೋ ಸಂಸದೆ ಯಾರ್ದೋ ಸರ ಕದ್ಬಿಟ್ಟಿದ್ರಲ್ಲಪ್ಪ, ಸಿಕ್ಬಿಡ್ತಂತಪ್ಪ ಡೆಲ್ಲಿನಲ್ಲಿ. ಕಳ್ಳ ಸಿಕ್ಕಂತೆ, ಸರಾನು ಸಿಕ್ತಂತೆ. ಆಯ್ತಲ್ಲ, ಪ್ರಾಬ್ಲಮ್ ಸಾಲ್ವ್. ಆನ್ಲೈನ್ ಬೆಟ್ಟಿಂಗ್ ವಿರುದ್ಧ ನಟ ವಿಜಯ್ ದೇವರಕೊಂಡ ಇವತ್ತು ED ವಿಚಾರಣೆಗೆ ಹೋಗಿ ವಿವರಣೆ ಎಲ್ಲ ಕೊಟ್ಟರು. ದಕ್ಷಿಣ ಫ್ರಾನ್ಸಲ್ಲಿ ಒಂದು 11,000 ಎಕರೆ ಕಾಡ್ಗಿಚ್ಚಿ ಸಿಗಾಕಟ್ಟಿ ಒಬ್ಬ ಮಹಿಳೆ ಸತ್ತಿದ್ದಾರೆ. ಈ ಕಾಡ್ಗಿಚ್ಚಿಗಳು ಕಾಡ್ಕಾದ್ರೆ ಎಣ್ಣೆ ಆಗ್ತಿಲ್ಲ.